ಜೀವನದಲ್ಲಿ ಒಂದು ಹತಾಶೆ ಘಟನೆಗಳು ನಡೆದ್ಬಿಡುತ್ತೆ. ಇವಾಗ ಅನ್ಕೊಳ್ಳೋಣ, ಸಡನ್ನಾಗಿ ಏನೋ ಒಂದು ಅವಮಾನ ಆಗೋಯ್ತು, ಇನ್ಸಲ್ಟ್ ಆಗೋಯ್ತು, ಪದೇ ಪದೇ ಅಳು ಬರ್ತಾ ಇದೆ, ನಾನು ಏನು ಮಾಡಲಿ? ಇವಾಗ ಇದನ್ನು ನಾನು ಮರೆಯೋಕ್ಕಾಗ್ತಾನೇ ಇಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಮರಿತಾ ಇಲ್ಲ. ನಾನು ಇದಕ್ಕೆ ಒಂದು ಎಕ್ಸಸೈಸನ್ನು ನಾನು ಹೇಳ್ಕೊಟ್ಟಿದ್ದೆ ಪ್ರೀವಿಯಸ್ ವಿಡಿಯೋನಲ್ಲಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಆದರೂ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ. ಅದನ್ನು ನಾವು ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ. ಇದು ಒಂದು ಟೆಕ್ನಿಕ್, ನೀವೇ ಅಪ್ಲೈ ಮಾಡ್ಕೊಳ್ಳೋದು. ಇದೂ ಒಂದು ಸ್ಮಾಲ್ ಎಕ್ಸಸೈಸ್ ಇದ್ದಂಗೆ. ನೀವು ಇದನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿದ್ರೆ 100% ಇಮಿಡಿಯೇಟ್ ಆಗಿ ನೀವು ಯಾವುದೇ ಒಂದು ಪರಿಸ್ಥಿತಿನಲ್ಲಿದ್ದರೆ ಇಮಿಡಿಯೇಟಾಗಿ ನೀವು ಬೇರೆ ಪರಿಸ್ಥಿತಿಗೆ ಸ್ವಿಚ್ ಆಗ್ತೀರಾ. ಇವಾಗ ಸಡನ್ನಾಗಿ ನಿಮ್ಗೇನಾದರೂ ದುಡ್ಡು ಇಲ್ಲ, ನನಗೆ ದುಡ್ಡು ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ನೀವು ಅದೇ ನೋವಲ್ಲಿ ನೀವು ತುಂಬ ಕೊರಗೋದು, ಓವರ್ ಥಿಂಕಿಂಗ್ ಮಾಡೋದು ಬಿಟ್ಬಿಟ್ಟು ನೀವು ಈ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋ ಒಂದು ಟೆಕ್ನಿಕ್ನ ಬಳಸಿ ನಿಮ್ಮ ಬ್ರೈನ್ನ, ನಿಮ್ಮ ಮೈಂಡ್ನ ನೀವು ಒಳ್ಳೆ ದಾರಿಯಲ್ಲಿ ಶಿಫ್ಟ್ ಮಾಡ್ಕೋಬೋದು. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು? ಬ್ರೈನಲ್ಲಿ ನಿಮಗೆ ಇವಾಗ ಏನೋ ಒಂದು ದೊಡ್ಡ ಘಟನೆ ನಡೆದ್ಬಿಟ್ಟಿದೆ ಲೈಫಲ್ಲಿ, ಅದನ್ನು ಮರೆಯೋಕ್ಕಾಗ್ತಾನೇ ಇಲ್ಲ. ಇವಾಗ ಅದನ್ನು ನಾವು ಯಾವುದೇ ಪೊಸಿಷನ್ನಲ್ಲಿ, ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಅದನ್ನು ಆಪೋಸಿಟ್ ಆಗಿ ಸ್ವಿಚ್ ಮಾಡ್ಕೋಬೇಕು. ಅಂದರೆ ಬ್ರೈನ್ಗೆ ರಿಯಲ್ ಆಗಿ ಗೊತ್ತಾಗಲ್ಲ ಇದು ರಿಯಾಲಿಟಿನ, ಇದು ಇಮ್ಯಾಜಿನೇಷನ್ ಮಾಡಿದ್ದ ಅಂತ. ನಾವು ವಿಜುವಲೈಸೇಷನ್ ಜಾಸ್ತಿ ಕೊಟ್ಟಾಗ, ಈ ವಿಜುವಲೈಸೇಷನ್ ಟೆಕ್ನಿಕ್ನ ಬಳಸ್ಕೊಂಡು ನಾವು ಈ ನ್ಯೂರೋಪ್ಲಾಸ್ಟಿಸಿಟಿನ ಬಳಸ್ಕೊಂಡು ಅದನ್ನು ಈಸಿಯಾಗಿ ಅದನ್ನು ತೆಗೆದಾಕ್ಬೋದು. ಓವರ್ ಥಿಂಕಿಂಗ್ ಎಲ್ಲನೂ ಕಮ್ಮಿ ಆಗುತ್ತೆ. ಸ್ಲೀಪ್ ಅಂದರೆ ನಿದ್ದೆ ಬರ್ತಾ ಇಲ್ಲ, ಇಡೀ ರಾತ್ರಿ ನಾನು ನಿದ್ದೆ ಹೋಗ್ತಾ ಇಲ್ಲ ಅಂದರೆ ನಿದ್ದೆ ಕಮ್ಮಿ ಆಗಿರೋದಕ್ಕೂ ಇದನ್ನೇ ಕಾರಣ. ಅದಕ್ಕೆ ನೀವು ಏನು ಮಾಡಿ, ಈ ಟೆಕ್ನಿಕ್ನ ನೀವು ಬಳಸಿ. ಏನು ಮಾಡಬೇಕು ಅಂದರೆ, ಇವಾಗ ನಿಮಗೆ ತುಂಬ ದುಃಖ ಆಗ್ತಾ ಇದೆ, ನಿಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ನೀವು ಅದನ್ನು ಆಪೋಸಿಟ್ ಆಗಿ ಮಾಡ್ಕೊಳ್ಳಿ. ಇವಾಗ ಏನೋ ಲಾಸ್ ಆಗಿಬಿಟ್ಟಿದೆ, ನೀವೇನು ಮಾಡಿ, ನನಗೆ ದುಡ್ಡು ತುಂಬ ಲಾಸ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ನೀವದು ಆಪೋಸಿಟ್ ಮಾಡ್ಕೊಳ್ಳಿ. ಅಂದರೆ ದುಡ್ಡು ಜಾಸ್ತಿ ಬರ್ತಾ ಇದೆ, ನನಗೆ ತುಂಬ ಇನ್ಕಮ್ ಬರ್ತಾ ಇದೆ, ನನಗೆ ಎಲ್ಲ ಕಡೆಯಿಂದ ಸೋರ್ಸಸ್ ಬರ್ತಾ ಇದೆ ಅಂತ ನೀವು ಹೇಳ್ಕೊಂಡ್ರೆ ನಿಮ್ಮ ಬ್ರೈನ್ಗೆ, ಸಬ್ಕಾನ್ಷಿಯಸ್ ಬ್ರೈನ್ಗೆ ಯಾವುದು ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೋ ಅದು ಕಂಪ್ಲೀಟ್ ಸಬ್ಕಾನ್ಷಿಯಸ್ ಬ್ರೈನು. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಬ್ಕಾನ್ಷಿಯಸ್ ಬ್ರೈನು ಯೂನಿವರ್ಸ್ಗೆ ಕನೆಕ್ಟ್ ಆಗಿದೆ. ಅದಕ್ಕೆ ನಮ್ಮ ಕಾನ್ಷಿಯಸ್ ಏನಿರುತ್ತೋ ನಮಗೆ ಅರ್ಥ ಆಗುತ್ತಲ್ಲ, ಅದು ಬಂದು ಈ ಸೂಪರ್ನೋವಾಯಿಂದನೇ ಆಗೋದು. ಈ ಎಲೆಕ್ಟ್ರಿಕ್ ಸ್ಟ್ಯಾಟಿಕ್ ಫೋರ್ಸ್ ಮೈಂಡ್ ಏನಿದೆಯೋ ಸ್ವಿಚ್ ಆಗ್ತಾ ಇರುತ್ತೆ. ಹಾಗೆ ಅದು ಸ್ವಿಚ್ ಆಗೋ ಹಾಗೇ ನಿಮಗೆ ಇಮಿಡಿಯೇಟಾಗಿ ನೀವು ಆಪೋಸಿಟ್ ಸ್ವಿಚ್ ಮಾಡ್ಕೋಬೇಕು. ಅಳ್ಬೇಕು ಅನ್ನೋವಾಗ ನೀವು ನಗಬೇಕು ಅಂತಿರಲ್ಲ, ಮಾಡಿ ನೋಡಿ, ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಸ್ವಿಚ್ ಆಗ್ತೀರಾ, ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಲಾಸ್ ಆಗಿದೆ ಅಂದರೆ ನನಗೆ ಪ್ರಾಫಿಟ್ ಆಗಿದೆ ಅಂತ ಅನ್ಕೋಬೇಕು. ಔಟಿಂದ ಇನ್ನಿಗೆ ಹೇಗೆ ಹೋಗುತ್ತೋ ಇನ್ನಿಂದ ಆಚೆ ಹಾಗೆ ಬರುತ್ತೆ. ಸೊ ಅದು ಸಬ್ಕಾನ್ಷಿಯಸ್ ಬ್ರೈನ್ ಯೂನಿವರ್ಸ್ಗೆ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ದುಡ್ಡು ಇಲ್ಲ ಅಂದರೆ ದುಡ್ಡು ಬರ್ತಾ ಇರುತ್ತೆ. ನೀವು ದುಡ್ಡು ಬಂದಿದೆ, ನನಗೆ ಆಲ್ರೆಡಿ ಬರ್ತಾನೇ ಇದೆ ಅಂತ ಅಂದ್ಕೊಂಡ್ರೆ ದುಡ್ಡು ಬರ್ತಾ ಇರುತ್ತೆ. ನಿಮ್ಮ ಕಷ್ಟಗಳು ಇನ್ನೂ ಬೇಗ ಸಾಲ್ವ್ ಆಗುತ್ತೆ. ಈ ಟೆಕ್ನಿಕ್ನ ನೀವು ಬಳಸಿದ್ರೆ ನಿಜವಾಗ್ಲೂ ನಿಮಗೆ ರಿಸಲ್ಟ್ಸು ಒಂದು 2-3 ಡೇಸಲ್ಲೇ ನಿಮಗೆ ಹ್ಯಾಪಿಯೆಸ್ಟ್ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಈ ನ್ಯೂರೋಪ್ಲಾಸ್ಟಿಸಿಟಿ ಟೆಕ್ನಿಕ್ಕು ನ್ಯೂರೋ ಎಜುಕೇಟರ್ಸ್, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮರ್ಸ್ ಯೂಸ್ ಮಾಡ್ತಾರೆ. ಸೊ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.